ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘ ಮಂಗಳೂರು ನಗರ ಪೊಲೀಸ್ ಮತ್ತು ರೋಶನಿ ನಿಲಯ ವಿದ್ಯಾಸಂಸ್ಥೆಗಳ ಸಹಯೋಗದೊಂದಿಗೆ ಸ್ಟೇಟ್ ಬ್ಯಾಂಕ್ನ ಕೇಂದ್ರ ಬಸ್ ನಿಲ್ದಾಣದ ಬಳಿ ಮಾದಕ ದ್ರವ್ಯ ವ್ಯಸನಗಳ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಮಂಗಳೂರು ನಗರ ಉಪ ಪೊಲೀಸ್ ಆಯುಕ್ತರಾದ ಪಿ ಉಮೇಶ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಎಸಿಪಿ ರವೀಶ್ ನಾಯ್ಕ್ ಮಾತನಾಡಿ, ಮಾದಕ ದ್ರವ್ಯ ಬಳಕೆಯಿಂದ ಸಮಾಜದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದರು. ಮಾದಕ ದ್ರವ್ಯ ಸೇವನೆ ಒಂದು ಪಿಡುಕು. ಮಕ್ಕಳು ಮಾದಕ ದ್ರವ್ಯ ಸೇವನೆ ಮಾಡುತ್ತಿದ್ದರೆ ಅವರ ಮಾಹಿತಿಯನ್ನ ಗೌಪ್ಯವಾಗಿಟ್ಟು ಅವರಿಗೆ ಚಿಕಿತ್ಸೆಗೆ ಸಹಾಯ ಮಾಡಲಾಗುತ್ತದೆ. ಭಯ ಪಡಬಾರದು, ಧೈರ್ಯವಾಗಿ ಎದುರಿಸಬೇಕು, ಜೊತೆಗೆ ಪೊಲೀಸರ ಸಹಾಯವನ್ನ ಪಡೆದುಕೊಳ್ಳಬೇಕು ಅಂತ ಕರೆಯನ್ನು ನೀಡಿದ್ರು. ನಮ್ಮ ಮಂಗಳೂರಿನಲ್ಲಿ ಎಲ್ಲ ಕಡೆಗೆ ತುಂಬಾ ಪ್ರಚಾರ ಇದೆ, ಮಾದಕ ಅಷ್ಟಿದೆ ಇಷ್ಟಿದೆ, ಡ್ರಗ್ಸ್ ಹಾಗಿದೆ ಹೀಗಿದೆ ಅಂತ ಹೇಳಿ. ಈಗ ನಮ್ದು ಕಮಿಷನರ್ ಸರ್ ಬಂದ ಮೇಲೆ ತುಂಬಾ ಚೆಕಿಂಗ್ ಆಗ್ತಾ ಇದೆ, ಕಾಲೇಜಲ್ಲಿ ಚೆಕಿಂಗ್ ಆಗ್ತಾ ಇದೆ, ಮತ್ತೆ ಎಲ್ಲ ಕಡೆಗೆ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಸಪ್ಲೈ ಕೂಡ ಕೇಸ್ ಆಗ್ತಾ ಇದೆ. ನೀವು ಮಾಡಬೇಕಾದಷ್ಟು ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳು ಯಾರಾದರೂ ಈ ಚಟಕ್ಕೆ ದಾಸರಾಗಿದ್ರೆ ಅವರನ್ನ ನಮ್ಮ ಸರ್ ವಿಕ್ಟಿಮ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮೊದಲು ಹಾಗಿರ್ಲಿಲ್ಲ. ಮೊದಲು ಏನ್ ಮಾಡ್ತಿದ್ವಿ, ನಾವು ಯಾರು ಡ್ರಗ್ಸ್ ಇದ್ರೆ ತಗೊಬರ್ತಿದ್ವಿ, ಕೇಸ್ ಹಾಕ್ತಿದ್ವಿ, ಕಳಿಸ್ತಿದ್ವಿ. ಈಗ ಹಾಗಲ್ಲ. ಈಗ ಯಾವುದೇ ಡ್ರಗ್ಸ್ ಸೇವನೆ ಮಾಡುವಂತ ವಿದ್ಯಾರ್ಥಿ ಅಥವಾ ಅವರು ದೊಡ್ಡವರೇ ಇರಲಿ, ನೋ ಪ್ರಾಬ್ಲಮ್, ನೀವಾಗಿ ಬಂದು ನಮಗೆ ಮಾಹಿತಿ ಕೊಟ್ರೆ ಅವರನ್ನ ವಿಕ್ಟಿಮ್ ಅಂದ್ರೆ ಅವ್ರ ಮೇಲೆ ಯಾವ ಕೇಸನ್ನ ಮಾಡೋದಿಲ್ಲ, ಅವರಿಗೆ ಬೇಕಾಗುವಂತ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈ ಸರ್ ಬಂದ ಅದು ಸ್ಟಾರ್ಟ್ ಮಾಡಿದೀವಿ. ಇದರಿಂದ ಏನಾಗಿದೆ ಅಂದ್ರೆ ನಮ್ಗೆಲ್ಲ ಪೇರೆಂಟ್ಸ್ ಗಳು ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನನ್ನ ಮಗ ಸ್ವಲ್ಪ ಆಗಿದ್ದಾನೆ. ನಾವು ಅವ್ರನ್ನ ಕರ್ಕೊಬಂದು ಚೆಕ್ ಮಾಡಿ ಅವರಿಗೆ ಯಾರು ಸಪ್ಲೈ ಮಾಡ್ತಿದ್ದೋ ಅವ್ರ ಮೇಲೆ ಕೇಸ್ ಮಾಡ್ತಿದ್ವಿ ವಿನಃ ಯಾವುದೇ ವಿದ್ಯಾರ್ಥಿಗಳ ಮೇಲಾಗ್ಲಿ ಅಥವಾ ಡ್ರಗ್ ಕೇಸಲ್ಲಿ ಏನು ವಿಕ್ಟಿಮ್ ಆಗಿರ್ತಾನೆ ಅವನ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಈ ಮಂಗಳೂರನ್ನ ನಾವು ಈ ಡ್ರಗ್ ಮುಕ್ತ ಮಾಡಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಅತ್ಯುನ್ನತವಾಗಿದೆ. ಈಗ ಕೆಮಿಕಲ್ ಡ್ರಗ್ಗಳು ಬಂದಿದೆ. ಈ ಕೆಮಿಕಲ್ ಡ್ರಗ್ ತುಂಬಾ ಎಫೆಕ್ಟ್ ಮಾಡ್ತದೆ. ಈ ಏನಾಗ್ತದೆ ಅಂತ ಹೇಳಿದ್ರೆ, ಇದನ್ನೇ ಬೆಳೆದ್ರೆ ನಮ್ಮ ಮುಂದಿನ ಮಕ್ಕಳು ಎಲ್ಲ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾರೆ. ಅದರಿಂದ ಅದನ್ನ ನಾವು ಬೇರೆ ಸಹಿತ ಕಿತ್ತಾಕಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ತುಂಬಾ ಅವಶ್ಯಕ ಅಂತ ಕೇಳ್ತೀನಿ. ನೀವು ಯಾರೇ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಅದನ್ನ ಮಾಹಿತಿಯನ್ನ ನಾವು ಎಲ್ಲಿ ಹೇಳೋದಿಲ್ಲ. ನಮ್ದು QR ಕೋಡ್ ಕೂಡ ಉಂಟು. ಆ QR ಕೋಡ್ ಅಲ್ಲಿ ಕೂಡ ನೀವು ಕಂಪ್ಲೇಂಟ್ ಅನ್ನ ಹಾಕಬಹುದು. ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಡ್ರಗ್ಸ್ ಯಾರಾದ್ರೂ ವಿಕ್ಟಿಮ್ ಇದ್ರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ. ಅವರನ್ನ ಇದರಿಂದ ಹೊರಗೆ ತಂದು ಒಂದು ಮಂಗಳೂರು ಡ್ರಗ್ಸ್ ಫ್ರೀ ಆಗಿ ಸಿಟಿ ಅಂತ ಘೋಷಣೆ ಮಾಡಲು ನೀವೆಲ್ಲ ಸಹಕರಿಸಬೇಕು. ಇನ್ನು ಎಸಿಪಿ ಪ್ರತಾಪ್ ಸಿಂಗ್ ತೋರಟ್ ಅವರು ಮಾದಕ ವ್ಯಸನದ ದುಷ್ಪರಿಣಾಮದ ಬಗ್ಗೆ ಮಾಹಿತಿಯನ್ನು ನೀಡಿದರು. ರೋಶನಿ ನಿಲಯ ಸಮಾಜ ಕಾರ್ಯ ಕಾಲೇಜಿನ ಉಪನ್ಯಾಸಕರಾದ ಸ್ಯಾಂಡ್ರೋ ಲೋಬೋ, ಸಾರಿಕಾ ಅಂಕಿತ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಮಾಹಿತಿಯನ್ನು ನೀಡಿದರು. ಬಳಿಕ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. A session like this in the open space, a public campaign where you are addressing about drug abuse, prevention, and what can be done as ordinary citizens of Mangaluru city. This is what is all about education. Whatever you learn, you disseminate knowledge outside. So first and foremost, the college would like to thank Mangaluru Police Department as well as the Dakshina Kannada Bus Owners Association, and I think all my students should clap because we have joined hands with the purpose of saving our city. Mangalore is considered to be the first safest city according to the recent statistics come out last week. If we are a safe city, are we really safe with regard to cyber safety? Are we really safe with regard to drug abuse? And so such a campaign like this is to bring about an awareness where each one of us is responsible citizen. As a responsible citizen should notice what is going wrong and get in touch with the police authorities. Okay, so on this note, I once again thank both the associations, the police department as well as the Dakshina Kannada Bus Owners Association, for joining hands with us so that we can spread awareness regarding drug abuse. Public police jote kai serisi nimge ee ಬಗ್ಗೆ ನಿಮ್ಮ
ಸರೌಂಡಿಂಗ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಇದ್ರಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ನಮ್ಗೆ ಯಾಕೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು, ನಾವು ಜನರಲ್ ಪಬ್ಲಿಕ್ ಆಗಿ ಅವರಿಗೆ ಸಹಾಯ ಮಾಡಬೇಕು. ಸೊ ನಾವು ಯಾವತ್ತೂ ಹೇಳ್ತೇವೆ ನಮ್ಮ ಕ್ರಿಮಿನಾಲಜಿಯಲ್ಲಿ, ಮಾದಕ ವ್ಯಸನಿ, ಡ್ರಗ್ ಅಡಿಕ್ಟ್ ಈಸ್ ಅ ವಿಕ್ಟಿಮ್ ಅಂತ ಹೇಳ್ತೇವೆ, ಬಲಿಪಶು. ಅವನು ಯಾವತ್ತೂ ಕ್ರಿಮಿನಲ್ ಅಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಗೆ ಈ ಮಾದಕ ವ್ಯಸನ, ಡ್ರಗ್ ಅಡಿಕ್ಷನ್ಗೆ ಹೋಗಿರ್ತಾರೆ. ಸೊ ನಮ್ಮ ಸಿಟಿಸನ್ಸ್ ಆಗಿರುವ ನಮ್ಮ ಕರ್ತವ್ಯ ಏನು, ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಸೊ ನಾವು ಅವರಿಗೆ ಸರಿಯಾದ ದಾರಿ ತೋರಿಸ್ಬೇಕು. ನಮ್ಮಲ್ಲಿ ಈಗ ಕೌನ್ಸಿಲರ್ಸ್ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ನಾವು ಫಸ್ಟ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವರಿಗೆ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗ್ತೇವೆ. ನಾವು ಅವರನ್ನು ನೀನು ಅಡಿಕ್ಟ್, ನೀನು ಹಾಗಿದ್ಯಾ, ನೀನು ಹೀಗಿದ್ಯಾ ಅಂತ ಹೇಳಿ ಅವರನ್ನು ನಮ್ಮಿಂದ ದೂರವಿಡಬಾರ್ದು. ಬಟ್ ಅವರಿಗೆ ಸಹಾಯ ಮಾಡಿ ಆ ಪಿಡುಗಿಂದ, ಪ್ರಾಬ್ಲಮ್ ಇಂದ ಅವರನ್ನು ಹೊರಗೆ ತರಲಿಕ್ಕೆ ನೋಡ್ಬೇಕು. ಸೊ ಎಲ್ಲರೂ ಸಹ ಜಾಯಿನ್ ಆಗ್ತಿರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಈ ಡ್ರಗ್ ಪ್ರಾಬ್ಲಮ್ಗೆ ಎಂಡ್ ತರಲಿಕ್ಕೆ. ನಮ್ಮ ಮಂಗಳೂರು ಸಿಟಿಯಲ್ಲಿ ನಮ್ಮ ಕಮಿಷನರ್ ಸರ್ ತುಂಬಾ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ದಾರೆ, ಲಾಟ್ ಆಫ್ ಇವೆಂಟ್ಸ್. ಸೊ ಇಟ್ ಇಸ್ ಅ ಡ್ಯೂಟಿ ಆಫ್ ಆಲ್ ಆಫ್ ಅಸ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ದ ಮಂಗಳೂರು ಸಿಟಿ ಪೊಲೀಸ್ ಇನ್ ಆರ್ಡರ್ ಟು ಸ್ಟಾಪ್ ದಿಸ್ ಪ್ರಾಬ್ಲಮ್. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾದ ಆಜೀಜ್ ಪಾರ್ತಿಪಾಡಿ ಅಧ್ಯಕ್ಷತೆ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ ಬಿಎನ್, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪೂರ್ವಾಧ್ಯಕ್ಷರಾದ ಜಯರಾಮ ಶೇಖ, ಪ್ರಧಾನ ಕಾರ್ಯದರ್ಶಿಯಾದ ರಾಮಚಂದ್ರ ಪಿಲಾರ್, ಜೊತೆ ಕಾರ್ಯದರ್ಶಿಯಾದ ರಾಜೇಶ್ ಟಿ, ಕೋಶಾಧಿಕಾರಿಯಾದ ಜೋಯಲ್ ದಿಲ್ರಾಜ್ ಫರ್ನಾಂಡಿಸ್, ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.